ಸಿಎಂ ಸಿದ್ದರಾಮಯ್ಯ ದಾರಿ ತಪ್ಪಿದ ಮಗ ಆಗಿಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಸಿದ್ದರಾಮಯ್ಯ ದಾರಿ ತಪ್ಪಿದ ಮಗ ಆಗಿಬಿಟ್ಟಿದ್ದಾರೆ ಅನ್ನೋದಾಗಿ ದೆಹಲಿಯಲ್ಲಿ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ. ಸಿದ್ದರಾಮಯ್ಯ ಮಾತನ್ನ ತಪ್ಪಿದ ವ್ಯವಸ್ಥೆಯಲ್ಲಿದ್ಬಿಟ್ಟಿದ್ದಾರೆ. ಎಲ್ಲಾ ಕಡೆಯಿಂದ ಅಧಿಕಾರವನ್ನ ಅನುಭವಿಸಿದಾರವರು. ಅಸಹ್ಯ ರೀತಿಯಲ್ಲಿ ಸಿಎಂ ಮಾತನಾಡಬಾರದು ಅಂತಿದ್ದಾರೆ. ಹಾಲುಮತ ಸಮಾಜದಲ್ಲಿ ನೀವು ಹುಟ್ಟಿದಿರಿ, ಸಿದ್ದರಾಮಯ್ಯನವರು ಹೀಗೆ ಮಾತನಾಡಬಾರದು ಅನ್ನೋದಾಗಿ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ರಾಜಕಾರಣದಲ್ಲಿ ಇನ್ನೂ ಕೂಡ ತೃಪ್ತಿಯಾಗಿಲ್ಲ. ಸಿಎಂ ವಿರುದ್ಧ ಬಿಜೆಪಿಯ ಜೊತೆಯಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಸೋಮಣ್ಣ ಅವರು ಅಸಮಾಧಾನದಿಂದ ಮಾತನಾಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ ಇದನ್ನ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮಾತು ತಪ್ಪಿರುವಂತ ಒಂದು ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಎಲ್ಲಾ ಕಡೆಯಿಂದ ಅಧಿಕಾರವನ್ನು ಅನುಭವಿಸಿದ್ದಾರೆ. ವಿಪಕ್ಷ ನಾಯಕನಾಗಿ ಜೊತೆಯಲ್ಲಿ ಮಾನ್ಯ ಸುದೀರ್ಘವಾಗಿ ಈ ರಾಜ್ಯವನ್ನು ಆಡಳಿತ ಮಾಡಿರುವಂತಹ ಮುಖ್ಯಮಂತ್ರಿ ಎನ್ನುವಂತ ಒಂದು ಹೆಗ್ಗಳಿಕೆ. ಬಟ್ ಅಸಹ್ಯ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಬಾರದು. ಅವರು ಮಾತೇ ಈಗ ಮುಳುವಾಗ್ತಿದೆ. ಒಂದು ಕಡೆ ಸಮುದಾಯವಾರವಾಗಿ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಹಾಲುಮತ ಸಮಾಜದಲ್ಲಿ ಹುಟ್ಟಿದ್ದೀರಿ, ಸಿದ್ದರಾಮಯ್ಯನವರು ಹೀಗೆ ಮಾತನಾಡಬಹುದಾ? ಇನ್ನೂ ಕೂಡ ಸಿದ್ದರಾಮಯ್ಯನವರಿಗೆ ರಾಜಕಾರಣದಲ್ಲಿ ತೃಪ್ತಿ ಸಿಕ್ಕಿಲ್ಲ. ಆ ತೃಪ್ತಿಯ ಕ್ಷಣಗಳನ್ನ ಅವರು ಇನ್ನೂ ಕೂಡ ಪಡ್ಕೊಂಡಿಲ್ಲ ಅಂತ ಸಿದ್ದರಾಮಯ್ಯನವರ ನಡೆ, ಸಿದ್ದರಾಮಯ್ಯನವರ ಮಾತು ಸದ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಇದರ ವಿರುದ್ಧವಾಗಿ ಕೇಂದ್ರ ಸಚಿವ ಸೋಮಣ್ಣ ಅವರು ಅಸಮಾಧಾನವನ್ನ ಹೊರಗಾಕಿದ್ರು. ಸಿದ್ದರಾಮಯ್ಯ ದಾರಿ ತಪ್ಪಿದ ಮಗ ಆಗ್ಬಿಟ್ಟವ್ರೆ. ದಾರಿ ತಪ್ಪಿದ ಮಗ, ಮಾತು ತಪ್ಪಿದ ವ್ಯವಸ್ಥೆಯಲ್ಲಿ ಇವರಿದ್ದಾರೆ. ಅವ್ರಿಗೆಲ್ಲ ಒಂದು ಕಡೆ ದುಗುಡ ಆಗಿದೆ ಅಂತ ಕಾಣಿಸ್ತದೆ. ಯಾವ್ಯಾವ ಟೈಮ್ ಏನೇನು ನೋಡಿಬೇಕೋ ಹೊಡ್ಕೊಂಡು 17 ವರ್ಷ ಫೈನಾನ್ಸ್ ಮಿನಿಸ್ಟರ್ ಆಗಿ ಇವತ್ತು ಏನೆಲ್ಲ ಆಟ ಆಡ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ನಿಮಗೆ ನೀವೇನು ಶಾಶ್ವತನ? ಎಂತೆಂಥ ಪುಣ್ಯಾತ್ಮರು, ಲಿಂಗಪ್ಪನವರಿಂದ, ದೇವರಾಜ ಅರಸೂರಿಂದ, ಕೆಂಗಲ್ ಹನುಮಂತಯ್ಯನವರಿಂದ, JH ಪಟೇಲ್ರಿಂದ, ರಾಮಕೃಷ್ಣ ಹೆಗಡೆಯವರಿಂದ, ಎಂಥ ಬೊಮ್ಮಾಯಿಯವರಿಂದ ಎಂತೆಂಥ ನಾಯಕರುಗಳು ನಮ್ಮ ರಾಜ್ಯಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟೋದ್ರು. ಅವ್ರು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ನೀವೇನು ಇನ್ನೂ ಒಂದು 100 ವರ್ಷ ಇರ್ತೀರಾ? ಯಾಕೆ ಈ ಕೊನೆ ಹಂತದಲ್ಲಿ ಈ ಥರ ಎಲ್ಲರ ಕೈಲೂ ಕೂಡ ನೀವು ಈ ತಾನೇ ಸಿದ್ದರಾಮಯ್ಯನ, ಇವರೇನ ಸಿದ್ದರಾಮಯ್ಯನ ಭಾಷೆನ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ? ನಿಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಯೋಚನೆನೇ ಇಲ್ವಾ? ಒಂದು ಸಾರಿ ಒಕ್ಕಲಿಗಿರಬೇಕು, ನಿಮ್ಗೆ ಯಾವಾಗ ಏನೇನು ಬೇಕು ಸಮಯಕ್ಕೆ ತಕ್ಕಂತೆ ತಮ್ಮ ದಾಳವನ್ನು ಓಡಿಸ್ತಕ್ಕಂಥ ಒಂದು ನಾನು ತಪ್ಪು ತಿಳ್ಕೊಬೇಡಿ, ನಿಮ್ಮ ದುರ್ಬುದ್ಧಿ ಅದಕ್ಕೆ ಬೇರೆ ಬೇರೆ ಅರ್ಥ ಬರ್ತದೆ. ಇದು ಒಳ್ಳೆಯದಲ್ಲ, ನಿಮಗೆ ಒಳ್ಳೆಯದಲ್ಲ ಇದು. ಈ ಥರ ಹೇಳಿ ಮತ್ತು ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ದಿರಾ ಏನೇನೋ ಮಾತಾಡ್ತೀರಿ. ನನಗನ್ನಿಸ್ತದೆ ನಿಮ್ಗೆ ಏನಾದರೂ ಸ್ವಲ್ಪ ಇದಾಗಿದ್ದರೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು.